ಹಾಯ್ ನಡೆಸೋದು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ನೋಟ್ 12 ಸೀರೀಸ್ನ ಒಂದು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು. ಮಾರ್ವೆಲ್ ಅವ್ರ ಜೊತೆ ಸೇರಿಕೊಂಡು ಇನ್ಫಿನಿಕ್ಸ್ ಅವರು ಈ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ರೀಸೆಂಟಾಗಿ ಒಂದು ಮೂವಿ ರಿಲೀಸ್ ಆಯಿತು. ಆ ಥೀಮನ್ನು ಹೊಂದಿರುವಂಥ ಬಾಕ್ಸ್ ಇದಾಗಿದೆ ಆಯಿತಾ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಒಂದು ಬಾಕ್ಸನ್ನು ಓಪನ್ ಮಾಡೋದಕ್ಕೆ. ಮತ್ತು ಈ ಒಂದು ಬಾಕ್ಸ್ ಒಳಗೆ ಏನಿದೆ ಅಂತ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರ, ತಮ್ಮನೇಲಿ ಮತ್ತು ಟೈಟಲ್ ನೋಡಿ ಗೊತ್ತಾಗೋಗಿರುತ್ತೆ. ಸೊ ಆ ಒಂದು ಬಾಕ್ಸ್ನ ಅಂದರೆ ಒಂದು ಫೋನ್ನ ಜೊತೆಗೆ ಬೇರೆ ಏನೆಲ್ಲ ಇದೆ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಸೊ ಇದನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಈ ಎಲ್ಲ ಕಂಟೆಂಟ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓ ಮೈ ಗಾಡ್, ಕಂಪ್ಲೀಟಾಗಿ ಈ ಒಂದು ಡಾಕ್ಟರ್ ಸ್ಟ್ರೇಂಜ್ ಥೀಮನ್ನು ಹೊಂದಿರುವಂಥ ಪ್ರತಿಯೊಂದು ವಸ್ತು ಕೂಡ ಅದೇ. ಫೋನು ಕೂಡ ನೋಡ್ಬೋದು, ಈ ಒಂದು ಫೋನ್ನ ಕವರ್ ಕೂಡ ಈ ಒಂದು ಡಾಕ್ಟರ್ ಸ್ಟ್ರೇಂಜ್ ಆ ಮೂವಿ ಕವರನ್ನು ಹೊಂದಿರುವಂಥ ಮೂವಿ ಪೋಸ್ಟರ್ನ ಹೊಂದಿರುವಂಥದ್ದು ಬೆಂಕಿ ವಿಷಯ. ಸೊ ಒಂದೊಂದಾಗಿ ನಾನು ಓಪನ್ ಮಾಡ್ಕೊಂಡ್ಬರ್ತೀನಿ. ಮೊದಲದಾಗಿ ಲಾಕೆಟ್ ಕುತ್ತಿಗೆ ಹಾಕೋತಾರಲ್ಲ, ಸೊ ಒಂದು ಇನ್ಫಿನಿಕ್ಸ್ ಪೋಸ್ಟರು, ಇನ್ನೊಂದು ಡಾಕ್ಟರ್ ಸ್ಟ್ರೇಂಜಿಂದು. ಸೊ ಕ್ವಾಲಿಟಿ ಚೆನ್ನಾಗಿದೆ, ಈ ಮೆಟಲ್ ಕ್ವಾಲಿಟಿ ಚೆನ್ನಾಗಿದೆ. ಇದು ಪ್ಲಾಸ್ಟಿಕ್ ಬಿಲ್ಟು, ಪರವಾಗಿಲ್ಲ, ಇಂಪ್ರೆಸಿವ್ ಆಗಿದೆ. ಇದನ್ನು ಪಕ್ಕಕ್ಕಿಟ್ರೆ ಒಂದು ಹೋಲ್ಡರು, ಫೋನಿಗೆ ಹಿಂದ್ಗಡೆ ನಾವು ಹಾಕೋತೀವಿ ನೋಡಿ, ಹಿಂದ್ಗಡೆ ಅಂಟಿಸೋದು. ಸೊ ಅದನ್ನು ಕೊಟ್ಟಿದ್ದಾರೆ, ಇನ್ಫಿನಿಕ್ಸ್ ಬ್ರ್ಯಾಂಡಿಂಗನ್ನು ಹೊಂದಿದೆ ಇದು. ನಂತರ ಒಂದು ಕೀ ಬಂಚ್ ಕೊಟ್ಟಿದ್ದಾರೆ, ತುಂಬ ಸ್ಪೆಷಲ್ ಕೀ ಬಂಚು ಆಯಿತಾ. ಡಾಕ್ಟರ್ ಸ್ಟ್ರೇಂಜ್ ಕುತ್ತಿಗೆ ಹಾಕೊಂಡಿರ್ತಾರೆ ನೋಡಿ, ಸೊ ಆ ಒಂದಿದು. ಮತ್ತು ಈ ಕಡೆ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗ್ ಕೂಡ ಇದೆ. ಸೊ ಇದು ರೊಟೇಟ್ ಆಗುತ್ತೆ ರೀತಿ, ಸಖತ್ತಾಗಿದೆ, ಸಖತ್ತ ಮಾಡಿದ್ದಾರೆ ಆ್ಯಕ್ಚುಲಿ. ಇದು ನೋಡೋದಕ್ಕೆ ಒಂದು ರೀತಿ ಮೆಟಾಲಿಕ್ ಬಿಲ್ಡ್ ಥರ ಇದೆ, ಒಳ್ಳೆ ಕ್ವಾಲಿಟಿ ಕೀ ಬಂಚ್ ಅಂತ ಅನ್ನಿಸ್ತಾ ಇದೆ. ಸೊ ಈ ರೀತಿ ತಿರುಗುತ್ತೆ. ಡಾಕ್ಟರ್ ಸ್ಟ್ರೇಂಜ್ ಯಾವಾಗಲೂ ಇಲ್ಲಿ ಹಾಕೊಂಡಿರ್ತಾನೆ ನೋಡಿ ಹಿಂಗೆ. ಏನಂತ ಇದಕ್ಕೆ ಟೈಮ್ ಸ್ಟೋನ್ ತಾನೆ, ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ಮತ್ತಿದು ಫ್ರಿಜ್ ಗಿಜ್ ಮೇಲೆ ಅಂಟಿಸೋದಕ್ಕೆ ಇದು ಒಂದು ಸಣ್ಣ ಬ್ಯಾಡ್ಸ್ ಥರ ಫ್ರಿಜ್ ಮೇಲೆ ಮ್ಯಾಗ್ನೆಟ್ ಇರುತ್ತೆ, ಫ್ರಿಜ್ ಮೇಲೆ ಆರಾಮ್ ಅಂಟ್ಕೊಳ್ಳುತ್ತೆ ಹಿಂಗೆ. ಸೊ ಇದೇನಿಲ್ಲ, ಇನ್ಫಿನಿಕ್ಸ್ ಮತ್ತು ಅವ್ರ ಬ್ರ್ಯಾಂಡಿಂಗಿಂದು ಪೋಸ್ಟರ್ ಹಾಕ್ಕೊಂಡಿದ್ದಾರೆ. ನಂತರ ಈ ಒಂದು ಟೀ ಶರ್ಟ್ ಇದೆ ಆಯಿತಾ. ಸೊ ಇದನ್ನು ಕೂಡ ಓಪನ್ ಮಾಡಿಬಿಡೋಣ. ಪಕ್ಕ ನನ್ನ ಸೈಜ್ಗಂತೂ ಕಳಿಸಿರಲ್ಲ ಅವ್ರು ಯೂಶ್ವಲಿ, ಐ ಹೋಪ್. ಈ ರೀತಿ ಇದೆ, ಸೇಮ್ ಡಾಕ್ಟರ್ ಸ್ಟ್ರೇಂಜಿಂದು ಪೋಸು. ನಂತರ ಐ ಹೋಪ್ ನಂಗೆ ಆಗುತ್ತೆ ಅಂತ. ಆಮೇಲೆ ಹಿಂದ್ಗಡೆ ಏನೋ ವರ್ಡಿಂಗ್ಸ್ ಇದೆ, ನಥಿಂಗ್ ಕ್ಯಾನ್ ಪ್ರಿಪೇರ್ ಯು ಫಾರ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್. ಚೆನ್ನಾಗಿದೆ ಶರ್ಟ್ನ ಕ್ವಾಲಿಟಿ. ಆಮೇಲೆ ಬರೋಣ ಅದಕ್ಕೆ. ನಂತರ ಈ ಒಂದು ಫೋನಿಂದು ಒಂದು ಕವರ್ ಇದೆ ಆಯಿತಾ, ಸ್ಪೆಷಲ್ ಕವರು. ಇದು ನಾನು ಆಮೇಲೆ ಓಪನ್ ಮಾಡ್ತೀನಿ, ಅಂದರೆ ಫೋನನ್ನು ಓಪನ್ ಮಾಡ್ತೀನಿ. ಸೊ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಸ್ಪೆಷಲ್ ಬಾಕ್ಸ್ ಆಯಿತಾ. ನೀವು ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ಈ ರೀತಿ ಇರಲ್ಲ, ಈ ಒಂದು ಬಾಕ್ಸ್ ನಾರ್ಮಲ್ ಬಾಕ್ಸ್ ಬರುತ್ತೆ. ಸೊ ನಮಗೆ ಅಂದ್ಬಿಟ್ಟು ಈ ರೀತಿ ವಿತ್ ಡಾಕ್ಟರ್ ಸ್ಟ್ರೇಂಜ್ ಕವರ್ನ ಹೊಂದಿರುವಂಥ ಬಾಕ್ಸ್, ಅಂದರೆ ಕವರ್ ಹಾಕ್ಕೊಟ್ಟಿದ್ರು ಅಷ್ಟೇ, ಸ್ಪೆಷಲ್ ಎಡಿಷನ್ ರೀತಿ. ಸೊ ಕ್ರೇಜಿ ವಿಷಯ. ಸೊ ಆ ಬ್ಯಾಕ್ ಕವರ್ ಆ್ಯಕ್ಚುಲಿ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಫೋನೇ ಒಂದು ಬ್ಯಾಕ್ ಕವರ್ ನಿಮಗೆ ಕೊಡ್ತವೆ, ಆ ಒಂದು ಥೀಮನ್ನು ಹೊಂದಿರುವಂಥ ಬ್ಯಾಕ್ ಕವರು. ಸೊ ನಿಮಗೆ ಫೋನ್ ಜೊತೆನೇ ಬಂದುಬಿಡುತ್ತದು, ಒಂದು ಒಳ್ಳೆಯ ವಿಷಯ. ಅದು ಆಮೇಲೆ ಓಪನ್ ಮಾಡ್ತೀನಿ ನಾನು. ಸೊ ಫಸ್ಟು ಡೈರೆಕ್ಟಾಗಿ ಈ ಒಂದು ನೋಟ್ 12 ಟರ್ಬೋ ಈ ಒಂದು ಸ್ಪೆಷಲ್ ಅಡಿಷನ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು ಸ್ಪೆಷಲ್ ಬಾಕ್ಸು. ಇದನ್ನು ಫಸ್ಟು ಸ್ಲೈಡ್ ಮಾಡಬೇಕಾಗುತ್ತೆ ಆಯಿತಾ. ಸೊ ಸ್ಲೈಡ್ ಮಾಡಿದಾಗ ನೋಡ್ಬೋದು ನಾರ್ಮಲ್ ಬಾಕ್ಸ್ ಬರುತ್ತೆ, ಜಸ್ಟ್ ಒಂದು ಕವರ್ ಮಾಡಿದ್ದಾರೆ ಅಷ್ಟೇ. ಸೊ ನಂತರ ಡೈರೆಕ್ಟಾಗಿ ಒಂದು ನಾರ್ಮಲ್ ಬಾಕ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನು. ಫಸ್ಟ್ ಲುಕ್ಕಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಹೆಂಗಿದೆ ಬಿಲ್ಡ್ ಅಂತ, ಪ್ಲಾಸ್ಟಿಕ್ಕಿ ಬಿಲ್ಡ್ ಅಂತ ಗೊತ್ತಾಗ್ತಿದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ಈ ಒಂದು ಬಾಕ್ಸಲ್ಲಿ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಈ ಒಂದು ಪ್ರೈಸ್ ರೇಂಜ್ಗೆ. ಈ ಒಂದು ಫೋನ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 8GB 128GB ಸ್ಟೋರೇಜ್ ವೇರಿಯಂಟು ಕೇವಲ 15,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಆಯಿತಾ. 15,000 ರೂಪಾಯಿಗೆ 33 ವ್ಯಾಟ್ ಅಂದರೆ ಒಂದು ಒಳ್ಳೆ ಚಾರ್ಜರ್ ಅನ್ನಿಸ್ತು. ಮತ್ತು USB Type-C ಡಾಟಾ ಕೇಬಲ್ ಇದೆ, Type-A ಇಂದ Type-C. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಡಾಕ್ಟರ್ ಸ್ಟ್ರೇಂಜಿಂದು ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ, ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇದೆ. ಮತ್ತು ಕೊನೆಯದಾಗಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ.
ಅದನ್ನ ಬಿಟ್ಟರೆ ಬೇರೆ ಏನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಸ್ಪೆಷಲ್ ಬ್ಯಾಕ್ ಕವರನ್ನು ಅನ್ಬಾಕ್ಸ್ ಮಾಡೋಣ. ಕೇಸ್ ಆ್ಯಂಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಅಂತ ಇದ್ರ ಮೇಲೆ ಬರೆದಿದೆ. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಒಂದು ಡಾಕ್ಟರ್ ಸ್ಟ್ರೇಂಜಿಂದು ಈ ಒಂದು ಬ್ಯಾಕ್ ಕವರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೋಡ್ತಾ ಇದ್ದೀರಾ, ಒಳ್ಳೆ ಕ್ವಾಲಿಟಿ ಅದಾಯ್ತಾ. ಇದು ಕೂಡ ಸೇಮ್ ಕ್ವಾಲಿಟಿ, ಜಸ್ಟ್ ಏನಂತ ಅಂದರೆ ಟ್ರಾನ್ಸ್ಪರೆಂಟ್ ಅಲ್ಲ. ಸೊ ಡಾಕ್ಟರ್ ಸ್ಟ್ರೇಂಜ್ ಥೀಮು. ಅದರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ಟೆಂಪರ್ಡ್ ಗ್ಲಾಸ್ನ ಕೊಟ್ಟಿದ್ದಾರೆ ಆಯಿತಾ. ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಇದುವರೆಗೂ ನಾನು ಯಾವ ಫೋನಲ್ಲೂ ಕೊಟ್ಟಿರೋದು ನೋಡಿಲ್ಲ. ಟೆಂಪರ್ಡ್ ಗ್ಲಾಸು ಹೆವಿ ಇದೆ, ಸಕ್ಕತ್ತಾಗಿದೆ ಮಾತ್ರ. ನೋಡ್ಬೋದು, ಸಕ್ಕತ್ತಾಗಿರೋ ಟೆಂಪರ್ಡ್ ಗ್ಲಾಸ್ನ ಕೊಟ್ಟಿದ್ದಾರೆ. ಇನ್ಫಿನಿಕ್ಸ್ ಅವ್ರು ಹೇಳಿದ ಪ್ರಕಾರ ನೀವು ಈ ಒಂದು ಫೋನ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಈ ಒಂದು ಸ್ಕ್ರೀನ್ ಪ್ರೊಟೆಕ್ಟರು ಮತ್ತು ಇದು ಕೂಡ ಜೊತೆಗೆ ಕೊಡ್ತಾರೆ ಅಂತ ಅಂದಿದ್ದಾರೆ. ಬಟ್ ಎಷ್ಟು ದಿನ ಕೊಡ್ತಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಫಸ್ಟ್ ಡೇ ಸೇಲಲ್ಲಿ ಕೊಡ್ಬೋದು ಅಥವಾ ಎಷ್ಟು ದಿನ ಅಂತ ಫಿಕ್ಸ್ ಮಾಡ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ನೋಡಿ ಪರ್ಚೇಸ್ ಮಾಡಬೇಕು. ಹೇಳ್ತೀನಿ ನೋಡೋಣ ಫೋನ್ ಹೆಂಗಿದೆ ಅಂತ, ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ ನೀವೇ. ಓಕೆ, ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬರ್ತೀನಿ. ಮೊದಲದಾಗಿ ಈ ಒಂದು ಸ್ಮಾರ್ಟ್ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಸ್ಮಾರ್ಟ್ ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಆಗಿದೆ. ಸುಮಾರು 184.5 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಒಂದು ಲೆವೆಲಿಗೆ ತಿನ್ನಕ್ಕೆ ಕೂಡ ಇದೆ. 7.9 mm ಥಿಕ್ನೆಸ್ಸನ್ನು ಒಂದು ಸ್ಮಾರ್ಟ್ ಫೋನ್ ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಇದೆ, ಸ್ಕ್ರ್ಯಾಚ್ ಆಗಲ್ಲ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ಒಂದು ಒಳ್ಳೆ ವಿಷಯ. ಇದು ನಾರ್ಮಲ್ ಸ್ಕ್ರೀನ್ ಗಾರ್ಡು. ಮುಂದ್ಗಡೆ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು ಆಯಿತಾ. ಈ ಪ್ರೈಸೊಂದಿಗೆ ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಇನ್ನೂ ತುಂಬ ಸಖತ್ತಾಗಿರ್ತದೆ ನಂಗೆ ಅನ್ನಿಸ್ದಂಗೆ. ಬೆಸಲ್ ಪರವಾಗಿಲ್ಲ, ಹೆವಿ ಜಾಸ್ತಿ ಬೆಸಲ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಬಾಟಮಲ್ಲೂ ಕೂಡ ಒಂದು ಲೆವೆಲಿಗೆ ಕಡಿಮೆ ಬೆಸಲ್ ಇದೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ಪ್ರೈಸ್ ರೇಂಜಿಗೆ ಬೆಸಲೆಲ್ಲ ಓಕೆ, ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಇನ್ನೂ ಬೆಂಕಿಯಾಗಿರ್ತದೆ ನಂಗೆ ಅನ್ನಿಸ್ದಂಗೆ. ಫ್ರಂಟ್ ಇದೆ ಒಂದು ನಾರ್ಮಲ್ ಲುಕಿಂಗ್ ಫೋನ್. ಇಂದಕ್ಕೆ ಬಂತು ಅಂತ ಅಂದರೆ ಇದೊಂದು ರೀತಿ ಪ್ಲಾಸ್ಟಿಕ್ ಬ್ಯಾಕು, ನೋಡೋದಕ್ಕೆ ಪ್ಲಾಸ್ಟಿಕ್ ರೀತಿಯಲ್ಲೇ ಕಾಣುತ್ತೆ, ಗ್ಲಾಸ್ ಲುಕ್ ಥರ ಏನೂ ಇಲ್ಲ. ಒಂದು ರೀತಿ ಇದು ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಆಯಿತು. ಅದರಿಂದ ಅಷ್ಟೊಂದು ಸ್ಮಡ್ಜಸ್ ಆಗೋದಿಲ್ಲ. ಡ್ಯೂಯಲ್ ಟೋನ್ ಸಿಕ್ಬಿಡುತ್ತೆ ಆಯಿತು ನಿಮಗೆ. ಕ್ಯಾಮ್ರಾ ಇದಲ್ವಾ, ಸೊ ಆ ಬಂಪ್ ಹತ್ರ ನಮಗೆ ಒಂದು ರೀತಿ ಗ್ಲಾಸಿ ಫಿನಿಶ್ ಇದೆ, ಅದರಿಂದ ಈ ಕಡೆ ಎಲ್ಲ ಮ್ಯಾಟ್ ಫಿನಿಶ್ ಇದೆ. ಏನು ಗ್ಲಾಸ್ ಫಿನಿಶ್ ಇದೆ ಅಲ್ವಾ, ಸೊ ಆ ಜಾಗದಲ್ಲಿ ನಿಮಗೆ ಒಂದು ಸ್ವಲ್ಪ ಸ್ಮಡ್ಜಸ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಒಂದು ಕ್ಯಾಮ್ರಾ ಬಂಪ್ ಮೇಲೂ ಕೂಡ ನಿಮಗೆ ಸ್ಮಡ್ಜಸ್ ಕೂತ್ಕೊಳ್ಳುತ್ತೆ, ಅದೊಂದು ಬೇಜಾರಾಯ್ತು ನನಗೆ. ಹಿಂದ್ಗಡೆ ಚೆನ್ನಾಗಿ ಕಾಣುತ್ತೆ, ಪರವಾಗಿಲ್ಲ. ಹೆವಿ ಪ್ರೀಮಿಯಮ್ ಅಂತ ಅನ್ನಲ್ಲ, ಒಟ್ಟಿಗೆ ನೋಡೋದಕ್ಕೆ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಕ್ವಾಡ್ LED ಫ್ಲ್ಯಾಶ್ ಇರುವಂಥದ್ದು. ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಒಂದು ಫೋನಲ್ಲಿ ಫ್ರಂಟಲ್ಲೂ ಕೂಡ ಡ್ಯೂಲ್ LED ಫ್ಲ್ಯಾಶ್ ಇರುವಂಥದ್ದು. ಸೆಲ್ಫಿಯಲ್ಲೂ ಕೂಡ ನೀವು ಫ್ಲ್ಯಾಶ್ನ ಆನ್ ಮಾಡ್ಕೊಬೋದು. ಸೊ ಫ್ರಂಟಲ್ಲಿ ಫ್ಲ್ಯಾಶ್ ಆನ್ ಆಗುತ್ತೆ, ಸೂಪರ್ ವಿಷಯ. ಇನ್ಫಿನಿಕ್ಸ್ ಅವರು ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಕೂಡ ಫ್ರಂಟ್ ಫ್ಲ್ಯಾಶ್ ಕೊಡ್ತಾರೆ. ಮತ್ತು ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಫ್ರೇಮ್. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಜೊತೆಗೆ ಸ್ಪೀಕರ್ ಗ್ರಿಲ್ ಬಾಟಮಲ್ಲಿದೆ. ಇನ್ನೊಂದು ಸ್ಪೀಕರ್ ಮೇಲ್ಗಡೆ ಏನು ಕೊಟ್ಟಿಲ್ಲ, ಬಟ್ ಸ್ಟೀರಿಯೋ ಸ್ಪೀಕರ್ ಹಂಗೆ ಕೊನೆಗೆ ತಿಳಿಸ್ಕೊಡ್ತೀನಿ ನಾನು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ. ಇಂಪ್ರೆಸಿವ್ ಅನ್ನಲ್ಲ, ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇನ್ನೂ ಇಂಪ್ರೆಸಿವ್ ಅಂತ ಇದೆ, ಬಟ್ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಇನ್ನು ತುಂಬ ಚೆನ್ನಾಗಿರ್ತಾ ಇತ್ತು. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು ಕ್ರೇಜಿ ವಿಷಯ. AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ ಇನ್ಫಿನಿಕ್ಸ್ ಅವರು ಈ ಒಂದು ಪ್ರೈಸ್ ರೇಂಜ್ಗೆ ಸೂಪರ್. ಆದರೆ ಈ ಒಂದು ಫೋನಲ್ಲಿ ಕೇವಲ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಕೊಟ್ಟಿದ್ದಾರೆ. ನಿಮಗೆ ಈ ಒಂದು ಬೆಲೆಗೆ, ಈ ಬೆಲೆಗಲ್ಲ, ಮೋಸ್ಟ್ಲಿ ಇದಕ್ಕಿಂತ ಒಂದು 1,000-2,000 ಬೆಲೆ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ, ಒಂದು 16,000-17,000 ಸಾವಿರ ಮಾಡಿಕೊಂಡ್ರೆ ಈ ಒಂದು ಬೆಲೆಗೆ ನಿಮಗೆ AMOLED 120 ಹರ್ಟ್ಸು ಅಥವಾ ಅಟ್ಲೀಸ್ಟ್ 90 ಹರ್ಟ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ ಆರಾಮಾಗಿ ಸಿಗುತ್ತೆ ನಂಗೆ ಅನ್ನಿಸ್ದಂಗೆ. ಇವರು ಅಟ್ಲೀಸ್ಟ್ 90 ಹರ್ಟ್ಸ್ ಕೊಟ್ಟಿರಿ ಚೆನ್ನಾಗಿರ್ತಿತ್ತು. ಒಂದೇನಪ್ಪ ಅಂದರೆ ಈ ಒಂದು ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ, 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ. ಈ ಒಂದು ಪ್ರೈಸ್ ರೇಂಜಿಗೆ ಸಖತ್ ಇಂಪ್ರೆಸ್ ಮಾಡುತ್ತೆ ಒಂದು ಡಿಸ್ಪ್ಲೇ. ಇನ್ಫಿನಿಕ್ಸ್ ಅವ್ರ ಕಡೆಯಿಂದ ಬಂದಿರುವಂಥದ್ದು ಸಖತ್ ಇಂಪ್ರೂವ್ಮೆಂಟ್ನ ಮಾಡ್ತಿದ್ದಾರೆ ಅವ್ರು ಆಯಿತಾ. ಸೊ ಸಖತ್ ಖುಷಿ ಆಯ್ತು ನನಗೆ. ಕಲರ್ ಸಪ್ಪದಾಗಿದೆ, ಸಕ್ಕರಾಗಿದೆ. ಬ್ಲ್ಯಾಕ್ಸು ಡೀಪ್ ಬ್ಲ್ಯಾಕ್ ಕಾಣುತ್ತೆ, ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿ ಡಿಸ್ಪ್ಲೇ ಇಷ್ಟ ಆಯಿತು. ಒಂದೇನಂದರೆ ಅದು ಹೇಳಿದ್ನಲ್ಲ, ರಿಫ್ರೆಶ್ ರೇಟ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗಿತ್ತು. ಮತ್ತು ಈ ಒಂದು ಟರ್ಬೋ ವೇರಿಯಂಟಲ್ಲಿ ಸದ್ಯಕ್ಕೆ ಒಂದೇ ಒಂದು ಸ್ಟೋರೇಜ್ ರ್ಯಾಮ್ ವೇರಿಯಂಟ್ ಲಾಂಚ್ ಆಗ್ತಿರೋದು, 8 GB ರ್ಯಾಮ್ ಮತ್ತು 128 GB ಸ್ಟೋರೇಜು. ಇನ್ನೊಂದು ನಾರ್ಮಲ್ ವೇರಿಯಂಟ್ ಇದೆ ಆಯಿತಾ, ಅದು G88 ವೇರಿಯಂಟ್, ನಾರ್ಮಲ್ ನೋಟ್ 12 ವೇರಿಯಂಟು. ಅದಕ್ಕೆ ಸ್ವಲ್ಪ ಬೆಲೆ ಕಡಿಮೆ, 12,000 ಆಗುತ್ತೆ ಅದಕ್ಕೆ. ಸೊ ಇದು G96 ಆ ಪ್ರೊಸೆಸರ್ ಬಗ್ಗೆ ಅವನು ಮಾತನಾಡ್ತೀನಿ. ಇದರಲ್ಲಿ 8 GB ಹೇಳಿದ್ರೆ 8 128. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಆಯಿತಾ. ಸೊ ಈ ಪ್ರೈಸ್ ನೀವು ಯಾವ ತೊಗೊಂಡ್ರು ಕೂಡ LPDDR4X ಸಿಗುತ್ತೆ. ಮತ್ತು ಇದರಲ್ಲಿ EMCP ಸ್ಟೋರೇಜ್ ಇದೆ ಆಯಿತಾ. ಸೊ UFS ಸ್ಟೋರೇಜ್ ಕೊಟ್ಟಿದ್ರೆ ಚೆನ್ನಾಗಿರ್ತೈತೆ ನಂಗೆ ಅನ್ನಿಸ್ತಂಗೆ. EMCP ಸ್ವಲ್ಪ ಕಡಿಮೆ ರೀಡು ರೈಟನ್ನು ಹೊಂದಿರುವಂಥ ಸ್ಟೋರೇಜ್ ಟೈಪು. ಸೊ UFS ಸ್ಟೋರೇಜ್ ಕೊಟ್ಟಿದ್ರೆ, UFS 2.2 ಕೊಟ್ಟಿದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು. ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ರೀಸೆಂಟ್ ಡೇಸಲ್ಲಿ ಒಂದು ಬೆಲೆಗೆ ಆರಾಮಾಗಿ UFS ಸ್ಟೋರೇಜ್ ಸಿಗುತ್ತೆ, ಬಟ್ ಇವ್ರು ಕೊಟ್ಟಿಲ್ಲ.
ಬೇಜಾರಾಯಿತು. ಬಟ್ ಸ್ಟಿಲ್ ಇನ್ಸ್ಟಾಲ್ ಎಲ್ಲ ತುಂಬ ಒಂದು ಲೆವೆಲಿಗೆ ಫಾಸ್ಟ್ ಆಗುತ್ತೆ, ಗೇಮ್ ಕೂಡ ಒಂದು ಲೆವೆಲಿಗೆ ಫಾಸ್ಟಾಗಿ ಓಪನ್ ಆಗುತ್ತೆ ಅನ್ನಿಸ್ತು. ಆ ಒಂದು ಸ್ಪೀಡ್ ಟೆಸ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಕೊಬೋದು. ಇನ್ನು ಪ್ರೋಸರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಬೆಲೆಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸರ್ನೇ ಒಂದು ಫೋನ್ಗೆ ಹಾಕಿದ್ದಾರೆ, ಮೀಡಿಯಾಟೆಕ್ಕಿಂದು Helio G96 ಪ್ರೋಸರ್. ಸೊ ತುಂಬ ಪವರ್ಫುಲ್ ಆಗಿರೋಂಥ ಪ್ರೋಸರ್. ಈ ಒಂದು ಬೆಲೆಗೆ ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಈ ಒಂದು ಫೋನು ಸುಮಾರು 3.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ತುಂಬ ಒಳ್ಳೆ ರೇಟಿಂಗ್ ಅದು. ಆಲ್ಮೋಸ್ಟ್ ಎಲ್ಲ ಗೇಮ್ನ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಾನು BGMI ಚೆಕ್ ಮಾಡಿದಂಗೆ ಅಲ್ಟ್ರಾದಲ್ಲಿ ಆಡ್ಕೊಬೋದು, ನೀವು ಎಕ್ಸ್ಟ್ರೀಮ್ ಇಲ್ಲ, ಅಲ್ಟ್ರಾದಲ್ಲಿ ಆಡ್ಕೊಬೋದು. ಗೇಮ್ ಮಾಡ್ಬೇಕಾದ್ರೆ ಒಂದು ಲೆವೆಲ್ಗೆ ಸ್ಮೂತಾಗಿ ಪ್ಲೇ ಆಗುತ್ತೆ ಮತ್ತು ಡೇ ಟು ಟಾಸ್ಕ್ ಮಾಡೋದಕ್ಕೆ ಏನೋ ತೊಂದರೆ ಆಗೋದಿಲ್ಲ. ಸೊ ಪ್ರೋಸರ್ ಚೆನ್ನಾಗಿದೆ, 5G ಪ್ರೋಸರ್ ಅಲ್ಲ, ಬಟ್ ಸ್ಟಿಲ್ ಈ ಒಂದು ಫೋನಲ್ಲಿ ಇವ್ರು ನೀಡ್ತಿರುವಂಥ ಸ್ಪೆಸಿಫಿಕೇಷನ್ಗೆ ಓಕೆ ಅಂತೀನಿ. ಏನು 5G ಇದ್ದ ತಕ್ಷಣ ಫೋನ್ ಚೆನ್ನಾಗಿದೆ ಅಂತ ಅಲ್ಲ, ಬಟ್ ಸ್ಟಿಲ್ ಈ ಪ್ರೋಸರ್ ತುಂಬ ಪವರ್ಫುಲ್ಲಾಗಿ ಇರುವಂಥ, ತಲೆ ಕೆಡಿಸ್ಕೊಂಬಿಡಿ. 5G ಅಲ್ಲ ಅಂದರೂ ಕೂಡ ಪ್ರೋಸರ್ ಚೆನ್ನಾಗಿದೆ ಒಟ್ಟಿಗೆ. ಸದ್ಯಕ್ಕೆ ಆರಾಮಾಗಿ ನೀವು ಒಂದು 2 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು, ನಾಮಕಾವಸ್ಥೆ 3 ಕ್ಯಾಮ್ರಾ ಕೊಟ್ಟಿದ್ದಾರೆ. ಆದರೆ ಮೇಯ್ನ್ ಸೆನ್ಸರ್ 50 MP, ಇನ್ನೊಂದು 2 MP ಡೆಪ್ತ್ ಸೆನ್ಸರು ಮತ್ತು ಇನ್ನೊಂದು VGA ಸೆನ್ಸರ್ ಕೊಟ್ಟಿದ್ದಾರೆ. ಹೇಳಬೇಕು ಅಂತಂದರೆ ಒಂದೇ ಸೆನ್ಸರ್ ಮೇನು, ಉಳಿದಿದ್ದು ಸುಮ್ಮನೆ ನಾಮಕಾವಸ್ಥೆ 3 ಕೊಡೋಣ ಅಂದ್ಬಿಟ್ಟು ಕೊಟ್ಟಂಗಿದೆ. ಇದು 1.6 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್ ಆಯಿತಾ. ಸೊ ಇದು ತೆಗೆಯುವಂಥ ಫೋಟೋ ಸರ್ಪ್ರೈಸಿಂಗ್ಲಿ ಸಖತ್ತಾಗಿದೆ, ಇಷ್ಟ ಆಯ್ತು ನನಗೆ. ತೆಗೆಯುವಂಥ ಫೋಟೋ ಹೊರಗಡೆನೂ ಅಷ್ಟೇ, ಇಂಡೋರು ಅಷ್ಟೇ, ತುಂಬ ಒಳ್ಳೆ ಫೋಟೋನ ತೆಗೆಯುತ್ತೆ. ಮತ್ತು ಲೋ ಲೈಟಲ್ಲೂ ಕೂಡ ತುಂಬ 1.6 ಅಪರ್ಚರ್. ಸೊ ಲೋ ಲೈಟ್ ತುಂಬ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡಿದೆ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಸ್ಟಿಲ್ ಕ್ಲಾರಿಟಿ ಚೆನ್ನಾಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಏನೋ ಇದು ಮಾಡೋದಕ್ಕೆ ಹೋಗಿಲ್ಲ, ಏನೋ ಕಾಂಪ್ರಮೈಸ್ ಮಾಡೋದಕ್ಕೆ ಹೋಗಿಲ್ಲ. ಇನ್ಫಿನಿಕ್ಸ್ ಅವರು ಒಂದು ಒಳ್ಳೆ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ, ಕ್ಲಾರಿಟಿ ಇಷ್ಟ ಆಯಿತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ, ಇದು ಕೂಡ ನನಗೆ ಇಷ್ಟ ಆಯಿತು. ಇದು ಕೂಡ ಒಂದು ಒಳ್ಳೆಯ ಫೋಟೋ ಕ್ಲಾರಿಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ನನಗಂತೂ ಹೆವಿ ಸರ್ಪ್ರೈಸಿಂಗ್ ಅನ್ನಿಸ್ತು. ಇನ್ಫಿನಿಕ್ಸ್ ಅವರು ಒಳ್ಳೆ ಕ್ಯಾಮ್ರಾನ ಕೊಡ್ತಾರೆ ಆಯಿತಾ, ಒಂದು ರೀತಿ ಅಂಡರ್ ರೇಟೆಡ್ ಅಂತ ಅನ್ಬೋದು. ಇದು ಕೂಡ ಚೆನ್ನಾಗಿದೆ, ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ವಿಡಿಯೋಗ್ರಫಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 2K ವಿಡಿಯೋ ರೆಸೊಲ್ಯೂಷನ್ನಲ್ಲಿ ಶೂಟ್ ಮಾಡ್ತವೆ. ಫುಲ್ HD ಸ್ವಲ್ಪ ಜಾಸ್ತಿ ಅಷ್ಟೇ ಆಯಿತಾ. ಸೊ ಆ ಕ್ಲಾರಿಟಿ ನೀವೇ ನೋಡ್ತಾ ಇದ್ದೀರಾ, ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತೀನಿ. ಸೊ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಇದಕ್ಕಿಂತ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡು ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಸಿಗ್ಬೋದು. ನಂಗೆ ಅನ್ನಿಸ್ತಂಗೆ ಈ ಒಂದು ಪ್ರೈಸ್ನಲ್ಲಿ ನೀವು ಆಲ್ಮೋಸ್ಟ್ ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಫೋಟೋ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ನಿಸ್ತು, ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಪ್ರಕಾರ. ಸೊ ಕ್ಯಾಮ್ರಾ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇದೆ. ತುಂಬ ಫಾಸ್ಟಾಗಿದೆ, ನೋಡ್ತಾ ಇದ್ದೀನಿ ಆಯಿತಾ, ಸಖತ್ ಫಾಸ್ಟಾಗಿದೆ. ಇನ್ಸ್ಟಾಂಟಾಗಿ ನಾನು ಪ್ರೆಸ್ ಮಾಡಿದ ತಕ್ಷಣ ಪಟ್ ಅಂತ ಅನ್ಲಾಕ್ ಮಾಡಿದೆ. ಟೈಮ್ ಡಿಲೇ ತುಂಬ ಕಡಿಮೆ ಇದೆ, ಅರ್ಧ ಸೆಕೆಂಡ್ಗಿಂತ ಕಡಿಮೆ, ತುಂಬ ಫಾಸ್ಟಾಗಿರುವಂಥದ್ದು. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿದೆ, ನೋಡ್ತಾ ಇದ್ದೀರಾ, ಸಖತ್ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಇಂಪ್ರೆಸಿವ್ ವಿಷಯ. ಇನ್ನು ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ಜೊತೆಗೆ ಬಾಕ್ಸ್ ಒಳಗೇ 33 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಒಂದು ಖುಷಿ ವಿಷಯ, ಅಟ್ಲೀಸ್ಟ್ ಬಾಕ್ಸಲ್ಲಿ ಚಾರ್ಜರ್ ಕೊಟ್ಟಿದ್ದಾರಲ್ವಾ, ಅದೇ ಒಂದು ಖುಷಿ. ಇತ್ತೀಚೆಗೆ ಯಾವ ಫೋನು ಕೂಡ ಚಾರ್ಜರ್ನ ಕೊಡ್ತಾಯಿಲ್ಲ ಅವರು. ಎಂಟ್ರಿ ಲೆವೆಲ್ಗೂ ಕೂಡ ಚಾರ್ಜರ್ ನೆಕ್ಸ್ಟ್ ಒಂದು ಸ್ವಲ್ಪ ದಿನದಲ್ಲಿ ಅದನ್ನು ಕೊಡೋಕ್ಕೆ ಕೊಡಲ್ಲ ಅನ್ಸ್ಕೋತೀನಿ, ನೋಡೋಣ ಏನು ಮಾಡಿದ್ರೆ ಅಂತ. ಇವ್ರು ಕೊಟ್ಟಿದ್ದಾರೆ, ಅದೇ ಒಂದು ಖುಷಿ ವಿಷಯ. ನಂತರ ಈ ಒಂದು ಫೋನ್ನ ಸ್ಪೀಕರ್, ನಂಗೆ ಮತ್ತೊಂದು ಶಾಕಿಂಗ್ ವಿಷಯ, ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. 2 ಸ್ಪೀಕರ್ ಇದೆ, ಬಾಟಮ್ ಫೇರಿಂಗ್ ಒಂದು ಸ್ಪೀಕರ್, ಇನ್ನೊಂದು ಇಯರ್ ಪೀಸು, ಇನ್ನೊಂದು ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ, ಸ್ಟೀರಿಯೋ ಸ್ಪೀಕರ್. ಈ ಒಂದು 2ನೇ ಇಯರ್ ಪೀಸ್ ಸ್ಪೀಕರ್ ಅಷ್ಟೊಂದು ಜೋರಾಗಿ ಕೇಳಲ್ಲ, ಬಟ್ ಸ್ಟಿಲ್ ಅದು ಸ್ಟೀರಿಯೋ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಸೊ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಹೆವಿ ಜೋರಾಗಿ ಕೇಳುತ್ತೆ ಅನ್ನೋ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಇಂಪ್ರೆಸ್ ಮಾಡುತ್ತೆ, ಪರವಾಗಿಲ್ಲ ಒಂದು ಬೆಲೆಗೆ. ಅಟ್ಲೀಸ್ಟ್ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ, ಮೋಸ್ಟ್ ಆಫ್ ದ ಜನ ಕೊಡಲ್ಲ, ಇವ್ರು ಕೊಟ್ಟಿದ್ದಾರೆ. ಇನ್ನು ಈ ಒಂದು ಫೋನ್ದಿರುವಂಥ OS ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಲೇಟೆಸ್ಟ್ ಆ್ಯಂಡ್ರಾಯ್ಡ್ 12ನ ಬೇಸ್ಕೊಂಡು ಆಗ್ತಿರುವಂಥ ಇನ್ಫಿನಿಕ್ಸ್ ಅವ್ರದ್ದು XOS ಇದೆ ಆಯಿತಾ. ಸೊ ಇದು ನನಗೆ ಅಂಥ ಫೇವ್ರೇಟ್ OS ಅಂತೂ ಅಲ್ಲ, ನಿಮಗೇನು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೂ ನೀಡಲ್ಲ. ಕೆಲವೊಂದು ಬೇಡಿರುವಂಥ ಅಪ್ಲಿಕೇಶನ್ ಇದ್ದಾವೆ, ಕೆಲವೊಂದು ಅನ್ಇನ್ಸ್ಟಾಲ್ ಮಾಡೋದಕ್ಕೂ ಆಗೋದಿಲ್ಲ. UI ಫುಲ್ಲಿ ಥೀಮ್ಡ್ UI, ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ, ಸ್ಮೂತಾಗಿ ಕೆಲಸ ಮಾಡ್ತದೆ, ಒಂದು ಖುಷಿ ವಿಷಯ. ಎಲ್ಲೂ ಕೂಡ ಲ್ಯಾಗಿ ಅನಿಸಿಲ್ಲ. ಮತ್ತು ಟಚ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, 180 ಹರ್ಟ್ಸ್ನ ಟಚ್ ರೆಸ್ಪಾನ್ಸ್ ಇದೆ ಆಯಿತಾ. ಸೊ ಒಳ್ಳೆ ವಿಷಯ, ಎಲ್ಲೂ ಕೂಡ ಲ್ಯಾಗಿ ಅನಿಸಿಲ್ಲ. ಒಟ್ಟಿಗೆ OS ದೊಡ್ಡ ಫ್ಯಾನ್ ಅಂತೂ ಅಲ್ಲ. ಅಪ್ಡೇಟ್ ನಂಗೆ ಅನ್ನಿಸ್ತಾಗ 1 ವರ್ಷ ಅಪ್ಡೇಟ್ ಕೊಡ್ಬೋದು ಮ್ಯಾಕ್ಸಿಮಮ್ ಇನ್ಫಿನಿಕ್ಸ್ ಅವರು. ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಅಷ್ಟೇ, ತುಂಬ ನಾನು ಇದುವರೆಗೂ ಸ್ವಲ್ಪ ಅಷ್ಟೊಂದು ನಾವು ಜಾಸ್ತಿ ನಂಬೋದಕ್ಕಾಗೋದಿಲ್ಲ. 1 ವರ್ಷ ಕೊಡ್ಬೋದು ಹಬ್ಬ ಅಂತ ಅಂದರೆ, ಏನೋ ಪ್ರಾಮಿಸ್ ಮಾಡಿದ್ದಾರೆ ಈ ಸಲ ಜಾಸ್ತಿ ಕೊಡ್ತೀವಿ, 1-2 ವರ್ಷ ಕೊಡ್ತೀವಿ ಅಂತ ಅಂದಿದ್ದಾರೆ. ಕಾದು ನೋಡೋಣ ಏನು ಮಾಡ್ತಾರೆ ಅಂತ. OS ಓಕೆ ಅಂತೀನಿ. ಇದನ್ನು ಬಿಟ್ಟರೆ ಇದರಲ್ಲಿ ನಿಮಗೆ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ಸಿಗೋದಿಲ್ಲ ಈ ಒಂದು ಫೋನಲ್ಲಿ. ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.0 ಇರುವಂಥದ್ದು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ, ಪರವಾಗಿಲ್ಲ ಅಂತೀನಿ. ಸೊ ನೀವಾಗಾದರೆ ಕೇಳ್ಬೋದು ಈ ಒಂದು ಫೋನನ್ನು ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಂಗನ್ನಿಸ್ತು 15,000 ರೂಪಾಯಿಗೆ
ಇದೊಂದು ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಬಹುದು. ಈ ಪ್ರೈಸ್ ರೇಂಜ್ಗೆ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ, ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ. 15,000 ರೂಪಾಯಿಗೆ ನಂಗೆ ಅನ್ನಿಸ್ತಂಗೆ ವರ್ತ್ ಅನ್ಕೋತೀನಿ ಆಯಿತಾ. ಬಟ್ ಕೆಲವು ಜನ ಇನ್ಫಿನಿಕ್ಸ್ ಬ್ರ್ಯಾಂಡ ಅಂತ ಯೋಚನೆ ಮಾಡ್ತೀರ, ಅಂಥವ್ರಿಗೆ ನಾನು ಹೇಳೋದಕ್ಕೆ ಹೋಗಲ್ಲ, ನಿಮ್ಮ ಇಷ್ಟ. ಪರ್ಸ್ನಲಿ ನಾನಂತೂ ಯೋಚನೆ ಮಾಡಬೇಕಾಗುತ್ತೆ. ಕೆಲವು ಜನ ಇದನ್ನು ಇನ್ಫಿನಿಕ್ಸ್ ಅಂದ್ಕೊಂಡು ಸುಮ್ಮನೆ ಆಗ್ಬೋದು, ಬಟ್ ಸ್ಟಿಲ್ ಬೇರೆ ಕಾಂಪಿಟೇಟರ್ ನೋಡಿಕೊಂಡ್ರೆ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ಸಿಮಿಲರ್ ನಿಮಗೆ ಕೆಲವೊಂದು ಬ್ರ್ಯಾಂಡ್ ನೋಡಿಕೊಂಡ್ರೆ ಸಿಮಿಲರ್ ಕಾನ್ಫಿಗರೇಷನ್ ಹೊಂದಿರುವಂಥ ಫೋನ್ಗಳೇ ಸಿಗ್ಬೋದು, ಬಟ್ ನಿಮಗೆ ಬೆಲೆ 1,000 1,500 ಜಾಸ್ತಿ ಆಗ್ಬೋದು ಇದಕ್ಕಿಂತ ಅಷ್ಟೇ. ಸೊ ಚೆನ್ನಾಗಿದೆ, ಇಂಪ್ರೆಸ್ ಮಾಡ್ತು. ಒಂದು ಒಳ್ಳೆ ಕಾಂಪಿಟೇಟಿವ್ ಪ್ರೈಸು. ನಂಗೆ ಅನ್ನಿಸ್ತಾ ಇದು ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಲಾಂಚ್ ಮಾಡಿರ್ಬೋದು, ಫ್ಯೂಚರಲ್ಲಿ ಮತ್ತೆ ಜಾಸ್ತಿ ಮಾಡಿದ್ರು ಮಾಡ್ಬೋದು. ಸೊ ನೋಡಿ ಯೋಚನೆ ಮಾಡಿ, ಚೆನ್ನಾಗಿದೆ, ಒಳ್ಳೆ ಫೋನ್ ಒಟ್ಟಿಗೆ. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನಿಸ್ತಾ ಕಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಆಮೇಲೆ.